ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 7ನೇ ತರಗತಿ ಗಣಿತದಲ್ಲಿ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ. ಮಕ್ಕಳ, ಈ ಹೆಡ್ಡಿಂಗಲ್ಲಿ ನಿಮಗೆ ಒಟ್ಟು 4 ಪ್ರಶ್ನೆಗಳಿರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ ಮಕ್ಕಳ. ಪ್ರಶ್ನೆ 1 ನೋಡಿ, m = 2 ಆದಾಗ 5m + 3 ಬೀಜೋಕ್ತಿಯ ಬೆಲೆ. ಆಯ್ಕೆಗಳನ್ನ ನೋಡಿ, 10, 13, 25 ಹಾಗೂ 16. ನೆಕ್ಸ್ಟು ಪ್ರಶ್ನೆ 2, ಛೇದಕ ರೇಖೆಯು ಸಮಾಂತರ ರೇಖೆಗಳನ್ನು ಛೇದಿಸಿದಾಗ 4 ಒಳಕೋನಗಳ ಮೊತ್ತ. ಆಯ್ಕೆಗಳನ್ನ ನೋಡಿ, 360 ಡಿಗ್ರಿ, 180 ಡಿಗ್ರಿ, 720 ಡಿಗ್ರಿ ಹಾಗೂ 540 ಡಿಗ್ರಿ. ಪ್ರಶ್ನೆ 3 ನೋಡಿ, ತ್ರಿಭುಜದ ಒಳಕೋನಗಳ ಮೊತ್ತ. ಆಯ್ಕೆಗಳು 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ ಹಾಗೂ 360 ಡಿಗ್ರಿ. ನೆಕ್ಸ್ಟ್ ನೋಡಿ ಮಕ್ಕಳ, ಪ್ರಶ್ನೆ 4, ಒಂದು ತ್ರಿಭುಜದ 2 ಕೋನಗಳು 50 ಡಿಗ್ರಿ ಮತ್ತು 60 ಡಿಗ್ರಿ ಆದರೆ 3ನೇ ಕೋನವು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಆಯ್ಕೆಗಳನ್ನ ನೋಡಿ, 70 ಡಿಗ್ರಿ, 80 ಡಿಗ್ರಿ, 90 ಡಿಗ್ರಿ ಹಾಗೂ 100 ಡಿಗ್ರಿ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಬಿಟ್ಟ ಸ್ಥಳ ತುಂಬಿರಿ. ಇಲ್ಲಿ ಒಟ್ಟು 3 ಪ್ರಶ್ನೆಗಳಿರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ ಮಕ್ಕಳ. ಪ್ರಶ್ನೆ 5, ಆಯತದ ಅಭಿಮುಖ ಬಾಹುಗಳು ಡ್ಯಾಶ್ಗೆ ಉದಾಹರಣೆಯಾಗಿದೆ. ಪ್ರಶ್ನೆ 6, 2 ಅನುಕ್ರಮ ಸಂಖ್ಯೆಗಳ ಮೊತ್ತ ಯಾವಾಗಲೂ ಡ್ಯಾಶ್ ಸಂಖ್ಯೆ ಆಗಿರುತ್ತದೆ. ಪ್ರಶ್ನೆ 7, ಒಂದು ತ್ರಿಭುಜದಲ್ಲಿರುವ ಬಾಹುಗಳ ಸಂಖ್ಯೆ ಡ್ಯಾಶ್. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಲ್ಲಿ ಒಟ್ಟು 3 ಪ್ರಶ್ನೆಗಳಿರುತ್ತೆ. ತಲಾ 2 ಅಂಕ ಸಿಗ್ತಾ ಹೋಗುತ್ತೆ ಸರಿಯಾದ ಉತ್ತರವನ್ನು ಬರೆದಾಗ. ಓಕೆನಾ? ಪ್ರಶ್ನೆ 8 ನೋಡಿ, 1, 3, 5, 7 ಎಂಬ ಅನುಕ್ರಮದಲ್ಲಿನ 20ನೇ ಬೆಸ ಸಂಖ್ಯೆ ಕಂಡುಹಿಡಿಯಿರಿ. ನೆಕ್ಸ್ಟು ಪ್ರಶ್ನೆ 9, 1, 2, 3, 5, 8, 13, 21, 34, 55, 89 ಡ್ಯಾಶ್ 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 ಅಂತ ಕೊಟ್ಟಿದ್ದಾರೆ ಮಕ್ಕಳ. ಈ ಅನುಕ್ರಮದಲ್ಲಿನ ಮುಂದಿನ 3 ಸಂಖ್ಯೆಗಳನ್ನು ಬರೆಯಿರಿ. 89 ಆದಮೇಲೆ ಯಾವ ಸಂಖ್ಯೆ ಬರುತ್ತೆ, ಆ ರೀತಿಯಾಗಿ 3 ಸಂಖ್ಯೆಗಳನ್ನ ನೀವು ಫಿಲ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಪ್ರಶ್ನೆ 10 ನೋಡಿ, ಪ್ರತಿ ಬಾಹುವಿನ ಅಳತೆ 5 ಸೆಂಟಿಮೀಟರ್ ಇರುವ ಒಂದು ಸಮಬಾಹು ತ್ರಿಭುಜವನ್ನು ರಚಿಸಿ. ಓಕೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಮಕ್ಕಳ, ಇಲ್ಲಿ ಮೇಯ್ನು ಕ್ವಶನ್ ಬಂದು ಒಂದೇ ಆಗಿರುತ್ತೆ. ಪ್ರಶ್ನೆ 11, ಅದರಲ್ಲಿ 3 ಡಿವಿಷನ್ನ ಮಾಡಿದ್ದಾರೆ ಮಕ್ಕಳ, A, B, C ಅಂತ. ಒಂದೊಂದು ಪ್ರಶ್ನೆಗೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ. ಓಕೆನಾ? ಏನಲ್ಲಿ ನೋಡಿ, 5 ಜೊತೆ ಪಾರ್ಶ್ವ ಕೋನಗಳನ್ನು ಹೆಸರಿಸಿ. ಅಂದರೆ ಇಲ್ಲಿ ಪಕ್ಕದಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರಲ್ವಾ, ಇಲ್ಲಿ ಒಟ್ಟು 5 ಜೊತೆ ಪಾರ್ಶ್ವಕೋನಗಳನ್ನ ನೀವು ಬರಿಬೇಕು. ಬಿನಲ್ಲಿ ನೋಡಿ, 3 ಕೋನಗಳ ಸರಳ ಯುಗ್ಮಗಳು, 3 ಕೋನಗಳಿರುವಂತಹ ಸರಳ ಯುಗ್ಮಗಳನ್ನ ನೀವು ಬರಿಬೇಕು. ನೆಕ್ಸ್ಟು ಸಿನಲ್ಲಿ 2 ಜೊತೆ ಶೃಂಗಾಭಿಮುಖ ಕೋನಗಳು, 2 ಜೊತೆ ಶೃಂಗಾಭಿಮುಖ ಕೋನಗಳನ್ನ ಸಹ ನೀವು ಬರಿಬೇಕಾಗತ್ತೆ. ಮಕ್ಕಳ, ಇಲ್ಲಿ ನೀವು ಚಿತ್ರವನ್ನು ಬರೆಯುವಂತಹ ಅವಶ್ಯಕತೆ ಇರೋದಿಲ್ಲ. ಎ ಅಂತ ಹಾಕ್ಕೊಳ್ಳಿ. ಎಗೆ ಏನು ಉತ್ತರ ಬರುತ್ತೋ ಅದನ್ನು ಉತ್ತರವನ್ನು ಮಾತ್ರ ಬರೀರಿ. ಆಯಿತಾ? ಬಿ ಅಂತ ಹಾಕಿ ಬಿದು ಉತ್ತರ ಏನಾಗಿರುತ್ತೋ ಅದನ್ನು ಮಾತ್ರ ಬರಿಬೇಕು. ಸಿ ಅಂತ ಹಾಕಿ ಸಿದು ಏನು ಉತ್ತರ ಇರುತ್ತೋ ಅದನ್ನು ಮಾತ್ರ ಬರಿಬೇಕು. ಓಕೆನಾ? ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ಬೀಜೋಕ್ತಿಗಳನ್ನು ಬಿಡಿಸಿ. ಇಲ್ಲಿ ನಿಮಗೆ ಇದು ಒಂದು 4 ಅಂಕದ ಪ್ರಶ್ನೆ ಆಗಿರುತ್ತೆ. ಪ್ರಶ್ನೆ 12, ಅದರಲ್ಲಿ ನಿಮಗೆ 2 ಡಿವಿಷನ್ ಮಾಡಿದ್ದಾರೆ ಮಕ್ಕಳ, ಎ ಹಾಗೂ ಬಿ ಅಂತ ಮಾಡಿದ್ದಾರೆ. ಎಗೆ 2 ಅಂಕ ಹಾಗೆ ಬಿಗೆ 2 ಅಂಕ. ಒಟ್ಟು ಪ್ರಶ್ನೆ 12ಕ್ಕೆ 4 ಅಂಕ ಇರುತ್ತೆ. ಇವಾಗ ಎ ನೋಡಿ, 23 + 4 × 6m - 3n ಬ್ರಾಕೆಟ್ ಕ್ಲೋಸ್ ಆದಮೇಲೆ -n - 3m - 18. ಬಿನಲ್ಲಿ ನೋಡಿ ಮಕ್ಕಳ, 5 × 2w + 3x + 4w ಬ್ರಾಕೆಟ್ ಕ್ಲೋಸ್ ಆದಮೇಲೆ -10w. ಈ ಬೀಜೋಕ್ತಿಯನ್ನು ನೀವು ಬಿಡಿಸಿ ಬರೀಬೇಕು. ಮಕ್ಕಳ, ಇಲ್ಲಿಗೆ 7ನೇ ತರಗತಿಯ FA2ಗೆ ಸಂಬಂಧಪಟ್ಟಂತಹ
ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.